ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರಿಯರೇ, ಯೇಸು ನಿಮ್ಮನ್ನು ಪ್ರೀತಿಸ್ತಾನೆ. ಜೀವವಾಣಿ ಈ ಕಾರ್ಯಕ್ರಮದಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆಲ್ಲರಿಗೆ ಸ್ವಾಗತಿಸ್ತಾನೆ. ಪ್ರಿಯರೇ, ಈ ಕಾರ್ಯಕ್ರಮವನ್ನು ನೀವು ನೋಡ್ತಾ ಇದ್ದೀರಿ, ನನಗೆ ಸಂತೋಷ ಆಗ್ತದೆ. ಇದರ ಮುಖಾಂತರ ಸತ್ಯವನ್ನು ತಿಳ್ಕೊಳ್ತಾ ಇದ್ದೀರಿ. ಸ್ತೋತ್ರ. ಎಷ್ಟೋ ಜನಕ್ಕೆ ಆಶೀರ್ವಾದವಾಗಿದೆ. ಸ್ತೋತ್ರ. ಇವತ್ತು ಕೂಡ ದೇವರು ಮಾತಾಡಲಿಕ್ಕೆ ಬಯಸ್ತಾನೆ ನಿಮ್ಮ ಹತ್ರ. ವಾಕ್ಯದ ಮುಖಾಂತರ ದೇವರು ಮಾತಾಡೋದು. ಆ ವಾಕ್ಯದಲ್ಲಿ ಪ್ರಿಯರೇ ಜೀವ ಉಂಟು. ಆ ಜೀವಕರವಾದ ನೀವು ವಾಕ್ಯ ಕೇಳುವಾಗ ನಿಮಗೆ ಬಿಡುಗಡೆ ಆಗ್ತದೆ, ಸ್ವಸ್ಥತೆ ಆಗ್ತದೆ, ಮತ್ತು ಸತ್ಯ ಗೊತ್ತಾಗ್ತದೆ ನಿಮಗೆ. ಅದಕ್ಕೆ ಸರ್ ನಾವು ಪ್ರಾರ್ಥಿಸುವ. ಪ್ರೀತಿ ಸ್ವರೂಪನ ತಂದೆಯ ದೇವರು ನಿಮಗೆ ಸ್ತೋತ್ರ. ಈ ಸಮಯಕ್ಕಾಗಿ ಸ್ತೋತ್ರ ಕರ್ತನೆ. ನಮ್ಮ ಮಕ್ಕಳು ಕರ್ತನೆ ಈ ಕಾರ್ಯಕ್ರಮ ನೋಡ್ತಾ ಇದ್ದಾರೆ ಸ್ವಾಮಿ. ಅಪ್ಪ, ಈ ಕಾರ್ಯಕ್ರಮ ನೋಡುವಾಗ ಇವ್ರ ಹೃದಯವನ್ನು ತೆರೆ ಸ್ವಾಮಿ. ಕೇಳಿದ ವಾಕ್ಯವು ಕರ್ತನೆ ಇವರು ಗ್ರಹಿಸಿ ಅದರ ಮುಖಾಂತರ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕೆಂದು ನಾನು ಪ್ರಾರ್ಥಿಸ್ತೇನೆ. ನೀನು ಮಾತಾಡಬೇಕು, ಪರಿಶುದ್ಧಾತ್ಮನೇ ಸಹಾಯ ಮಾಡು. ಯೇಸು ನಾಮ ತಂದೆ, ಆಮೆನ್. ಪ್ರಿಯರೇ, ಇವತ್ತು ನಾವು ದೇವರ ವಾಕ್ಯ ಕೇಳಲಿಕ್ಕೆ ಹೋಗ್ತೇವೆ. ಮಾರ್ಕನ ಶುಭ ಸಂದೇಶ 9ರಲ್ಲಿ ನಾವು 17 ಅಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತದೆ. ಆ ಗುಂಪುಗಳಲ್ಲಿ ಒಬ್ಬನು, ಬೋಧಕನೇ, ನನ್ನ ಮಗನನ್ನು ನಿನ್ನ ಬಳಿಗೆ ಕರೆಕೊಂಡು ಬಂದೆನು. ಯೇಸುವಿನ ಹಿಂದೆ ತುಂಬ ಗುಂಪು ಬರ್ತಿತ್ತು. ಎಷ್ಟೋ ಜನರು ಯೇಸುವಿನ ಹಿಂದೆ ಬರ್ತಿದ್ದರು. ಆಗ ಒಬ್ಬನು ಯೇಸುವಿನ ಹತ್ತಿರ ಬರ್ತಾನೆ. ನನ್ನ ಮಗನನ್ನು ನಿನ್ನ ಬಳಿಗೆ ಕರ್ಕೊಂಡು ಬಂದೆನು. ಅವನಿಗೊಂದು ಮೂಗ ದೈವ ಹಿಡಿದಿದೆ. ಅದು ಅಲ್ಲಿ ಅವನ ಮೇಲೆ ಬಂದರೂ ಅವನನ್ನು ಕೆಡವುತ್ತದೆ. ಅವನ ಆ ತಂದೆಯ ಮಗನಿಗೆ ಒಂದು ಮೂಗ ದೈವ ಹಿಡಿದಿದೆ. ಮೂಕ ದೈವ ಹೇಳ್ತದೆ. ಈ ಮೂಕ ದೈವ ಹಿಡಿದರೆ ಅವನಿಗೆ ಬಾಯಿ ಬರುವುದಿಲ್ಲ, ಮತ್ತು ಕಿವಿ ಕೂಡ ಬರುವುದಿಲ್ಲ. ಸತ್ಯವೇದ ಆಧಾರ ಉಂಟದಲ್ಲಿ. ಯಾರಿಗೆ ಬಾಯಿ ಬರುವುದಿಲ್ಲ, ದಟ್ ಮೀನ್ಸ್ ಅವನಿಗೆ ಕಿವಿ ಕೇಳುವುದಿಲ್ಲ. ಈಗ ಏನಾಗಬೇಕು? ಬಾಯಿ ತೆರೆಯಲ್ಪಡಬೇಕಾದ್ರೆ ಪ್ರಿಯರೇ ಅವನ ಕಿವಿ ಓಪನ್ ಆಗಬೇಕು. ಯಾವಾಗ ಕಿವಿ ಓಪನ್ ಆಗ್ತದೆ ಆಗ ಏನು ಬಾಯಿ ತೆರೆಯಲ್ಪಡದೆ ಅವನಿಗೆ ಮಾತಾಡಲಿಕ್ಕೆ ಆಗ್ತದೆ. ಇಲ್ಲಿ ನಾವು ಸತ್ಯವೇದದಲ್ಲಿ ನೋಡ್ತೇವೆ. ಆ ತಂದೆಯು ಆ ಮಗನನ್ನು ಎಷ್ಟೋ ಕಡೆಗೆ ಕರ್ಕೊಂಡು ಹೋಗ್ಬೋದು, ಎಷ್ಟು ಮದ್ದು ಮಾಡ್ಬೋದು, ಬೇರೆ ಬೇರೆ ರೀತಿಯೆಲ್ಲ ಥರದಲ್ಲಿ ಅವನಿಗೆ ಮದ್ದು ಮಾಡ್ಬೋದು. ಆದರೆ ಎಲ್ಲಿಯೂ ಆಗದ ಕಾರಣ ಯೇಸುನ ವಿಷಯದಲ್ಲಿ ಕೇಳಿ ಆ ಗುಂಪನ್ನು ನೋಡಿ, ಯೇಸುನ ಹಿಂದೆ ಹೋಗುವ ಗುಂಪು ಏನೆಂದು ನೋಡಿ ತನ್ನ ಮಗನನ್ನು ಅಲ್ಲಿ ಕರ್ಕೊಂಡು ಬರ್ತಾನೆ. ಮತ್ತು ಮಗನ ವಿಷಯದಲ್ಲಿ ಅಲ್ಲಿ ಯೇಸುಗೆ ಹೇಳ್ತಿದ್ದಾನೆ, ನೋಡಿ ಈ ರೀತಿ ಉಂಟು. ನನ್ನ ಮಗನಿಗೆ ಆ ಒಂದು ಮೂಗ ದೈವ ಹಿಡುವಾಗ ಅಲ್ಲಿ ಹೇಳ್ತಾ ಹೋದ್ದು, ಮಗನನ್ನು ನಿನ್ನ ಬಳಿ ಕರ್ಕೊಂಡು ಬಂದು ಅವನಿಗೆ ಮೂಗ ದೈವವು ಹಿಡಿದಿದೆ. ಅದು ಎಲ್ಲಿ ಅವನ ಮೇಲೆ ಬಂದರೂ ಅವನನ್ನು ಕೆಡುತ್ತದೆ. ಆಗ ಅವನು ನೊರೆ ಕಾಯುತ್ತಾ ಕರಕರನೆ ಹಲ್ಲು ಕಡಿಯುತ್ತಾ ಕುಂದಿ ಹೋಗ್ತಾನೆ. ನೀವು ನೋಡ್ಬೋದು, ಬಾಯಿಯಲ್ಲಿ ನೊರೆ ಬರ್ತದೆ ಕೆಲವರಿಗೆ. ಬೇರೆ ಬೇರೆ ರೀತಿಯ ದೈವಗಳುಂಟು. ಒಂದು ಮೂಗ ದೈವಗೆ ಏನು ಬಾಯಿ ಬರುವುದಿಲ್ಲ, ಕಿವಿ ಕೇಳುವುದಿಲ್ಲ. ಇಲ್ಲಿ ಬೇರೆ ರೀತಿಯಲ್ಲಿ ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಅವನು ಬಂದ ಕೂಡಲೇ ಬಾಯಿಯಲ್ಲಿ ನೊರೆ ಬರ್ತದೆ, ಅವನು ಶೇಕ್ ಆಗ್ತಾನೆ ಮತ್ತು ಅವನು ನೆಲದಲ್ಲಿ ಬೀಳ್ತಾನೆ, ನರಳಾಡ್ತಾ ಇದ್ದಾನೆ. ನಿಮ್ಮ ಭಾಷೆಯಲ್ಲಿ ಬೇರೆ ಬೇರೆ ಹೆಸರುಂಟು ಅದಕ್ಕೆ. ಆ ಕಾಯಿಲೆ ಈ ಕಾಯಿಲೆ ಎಂದು ಹೆಸರುಂಟು. ಅದೇ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಅವನು ಕೂಡ ಅದು ಕಾಯಿಲೆ ಇತ್ತು, ಅದು ಬಾಯಿಯಲ್ಲಿ ಅವನು ನೊರೆ ಬರ್ತಿತ್ತು. ನೊರೆ ಬರುವಾಗ ಸಹಿಸ್ಲಿಕ್ಕಾಗದೆ ನೆಲದಲ್ಲಿ ಅವನು ಬಿದ್ದು ನರಳಾಡ್ತಿದ್ದ. ಏಕೆಂದರೆ ಅವನಿಗೆ ಆ ದುರಾತ್ಮನು ಏನು ಮಾಡ್ತಿದ್ದ, ಅವನಿಗೆ ಪೀಡಿಸ್ತಿದ್ದ. ದುರಾತ್ಮನ ಪೀಡಿಸಿ ಅವನನ್ನು ಏನು ಮಾಡ್ತಿದ್ದ, ನರಳಾಡ್ತಿದ್ದ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಅಂಥವನಿಗೆ ಯೇಸುವಿನ ಬಳಿಗೆ ತಂದು ಅವನು ಮತ್ತೆ ನೊರೆ ಕಾಯುತ್ತಾ ಕರಕರನೆ ಹಲ್ಲು ಕಡಿಯುತ್ತಾ ಕುಂದಿ ಹೋಗ್ತಾನೆ. ಹಲ್ಲು ಕೂಡ ಕಡಿಯುತ್ತಾನೆ. ಅಂಥ ಕಾಯಿಲೆ ಇದ್ದವರಿಗೆ ಏನಾಗ್ತದೆ, ಹಲ್ಲು ಕಡಿಯುತ್ತಾನೆ. ಗಟ್ಟಿಯಾಗಿ ಹಲ್ಲು ಅವನಿಡ್ತಾನೆ ಮತ್ತು ಕಚ್ಚುತ್ತಾನೆ ಹಲ್ಲು. ಯಾರಾದರೂ ಅವನೊಳಗೆ ಕೈ ಇಟ್ಟರೆ ಬೆರಳಿಟ್ಟ ತುಂಡೆ ಆಗ್ತದೆ. ಅಂದರೆ ಅಷ್ಟು ಒಂದು ಹಲ್ಲು ಕಡಿಯುವ ಇದು ಇರ್ತದೆ. ಅದು ದುರಾತ್ಮ ಹಿಡಿದವನು ಯೇಸುವಿನ ಬಳಿಗೆ ಕರ್ಕೊಂಡು ಬಂದು
ಆ ಏನೇನು ಆಗ್ತದೆ ಆ ಮಗನಿಗೆ ಎಲ್ಲ ವಿಷಯ ಯೇಸುವಿನ ಹತ್ತಿರ ಆ ತಂದೆಯು ಹೇಳ್ತಾ ಇದ್ದಾನೆ. ತನ್ನ ದುಃಖವು ಹೇಳ್ತಾ ಇದ್ದಾನೆ, ತನ್ನ ಭಾರವು ಹೇಳ್ತಾ ಇದ್ದಾನೆ. ಯಾರಾದರೂ ತಂದೆಯವರು ಮಕ್ಕಳಿಗೆ ಎಲ್ಲಿಯಾದರೂ ಕೊಂಡೋಗಿ ಒಳ್ಳೆಯದಾಗಬೇಕೆಂದು ಬಯಸ್ತಾರೆ. ಏನೇ ಇರಲಿ ಆತನು ಒಳ್ಳೆಯದಾಗಬೇಕು ಬಯಸ್ತಾನೆ. ಅದಕ್ಕೆ ಸರ ಯೇಸುವಿನ ಹತ್ರ ಕರೆತರ್ತಾನೆ. ಯೇಸುವಿನ ಹತ್ರ ತಂದು, ಇಂತೆಂಥ ಸಮಸ್ಯೆ ಉಂಟು ನನ್ನ ಮಗನಿಗೆ, ಇಂತೆಂಥ ಉಂಟು, ಅವನು ನೊರೆ ಕಾಯ್ತಾ ಇದ್ದಾನೆ, ನೊರೆ ಬರ್ತದೆ, ಹಲ್ಲು ಕಡಿತಾನೆ, ಅವನು ನೆಲಕ್ಕೆ ಬೀಳ್ತಾನೆ ಮತ್ತು ಅಲ್ಲಿ ನರಳಾಡ್ತಾ ಇದ್ದಾನೆ. ಈ ರೀತಿ ತಂದೆ ಹೇಳ್ತಾ ಇದ್ದಾನೆ, ಯೇಸುವಿನ ಹತ್ರ ಹೇಳ್ತಾ ಇದ್ದಾನೆ. ಅದನ್ನು ಬಿಡಿಸಬೇಕೆಂದು ನಿನ್ನ ಶಿಷ್ಯರಿಗೆ ಕೇಳಿಕೊಂಡೆ, ಅವರ ಕೈಯಿಂದ ಆಗದೆ ಹೋಯಿತು ಎಂದು ಉತ್ತರ ಕೊಟ್ಟನು. ಅವರು ಏನು ಮಾಡಿದರು? ಯೇಸುವಿನ ಶಿಷ್ಯರ ಹತ್ತಿರ ಕರ್ಕೊಂಡು ಬಂದರು. ಆದರೆ ಶಿಷ್ಯರಿಗೆ ಅದು ಆಗಲಿಲ್ಲ, ಬಿಡಿಸಲಿಕ್ಕೆ ಆಗಲಿಲ್ಲ. ಏಕೆಂದರೆ ಪ್ರಿಯರೇ, ಯೇಸು ಈ ಲೋಕದಲ್ಲಿ ಇದ್ದನು, ಶರೀರದಲ್ಲಿ ಇದ್ದನು. ಆದರೆ ಶಿಷ್ಯರು ಯೇಸುವಿನ ಒಟ್ಟಿಗಿದ್ದರು. ಯೇಸು ಏನೇನು ಮಾಡ್ತಾನೆ, ಹೇಗೆ ಕೆಲಸ ಮಾಡ್ತಾ ಇದ್ದಾನೆ, ಹೇಗೆ ದೈವಗಳನ್ನು ಬಿಡಿಸ್ತಾ ಇದ್ದಾನೆ, ಹೇಗೆ ಕಾಯಿಲೆ ಗುಣಪಡಿಸ್ತಾ ಇದ್ದಾನೆ, ಹೇಗೆ ಬೋಧನೆ ಕೊಡ್ತಾ ಇದ್ದಾನೆ, ಆ ಅಪೊಸ್ತಲರು ಶಿಷ್ಯರು ನೋಡ್ತಾ ಇದ್ದರು. ಆದರೆ ಅವರಿಂದ ಆಗಲಿಲ್ಲ ಬಿಡಿಸಲಿಕ್ಕೆ. ನಾವು ನೋಡ್ತೇವೆ, ಅದೇ ಶಿಷ್ಯರು ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಬಂದು ತನ್ನ ಕೆಲಸವನ್ನು ಮಾಡಿ ಶಿಲುಬೆಯಲ್ಲಿ ಹೋಗಿ ತನ್ನ ಕಷ್ಟವನ್ನು ಅನುಭವಿಸಿ ರಕ್ತವನ್ನು ಸುರಿಸಿ ಶಿಲುಬೆಯಲ್ಲಿ ಸತ್ತು 3ನೇ ದಿವಸ ಜೀವಂತ ಆದ ನಂತರ ಪರಿಶುದ್ಧ ಆತ್ಮ ಅವರ ಮೇಲೆ ಬರ್ತದೆ. ಈ ಪರಿಶುದ್ಧ ಆತ್ಮ ಅವರ ಮೇಲೆ ಬಂದಾಗ ಏನಾಗ್ತದೆ? ಪರಿಶುದ್ಧ ಆತ್ಮ ಅವರ ಮೇಲೆ ಬಂದಾಗ ಅವರು ಪರಿಶುದ್ಧ ಆತ್ಮ ತುಂಬಿ ಮತ್ತೆ ನೋಡ್ತೇವೆ, ಅವರು ಎಷ್ಟೋ ದೈವಗಳನ್ನು ಬಿಡಿಸ್ತಾರೆ, ಎಷ್ಟೋ ಜನರಿಗೆ ಗುಣಪಡಿಸ್ತಾರೆ. ಬೇರೆ ಬೇರೆ ರೀತಿಯ ಅದ್ಭುತ ಅವರ ಕೈಯಿಂದ ಆಯಿತು, ಶಿಷ್ಯರ ಕೈಯಿಂದ ಆಯಿತು. ಅದಕ್ಕೆ ಸರ ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಅವರಿಂದ ಆಗಲಿಲ್ಲ, ಈ ಶಿಷ್ಯರಿಂದ ಆಗಲಿಲ್ಲ. ಅದಕ್ಕೆ ಆತನು ಎಲ್ಲ ನಂಬಿಕೆ ಇಲ್ಲದಂಥ, ಈಗ ಯೇಸು ತಿರಿಕೊಂಡು ಶಿಷ್ಯರಿಗೆ ಹೇಳ್ತಾ ಇದ್ದಾನೆ, ನಂಬಿಕೆ ಇಲ್ಲದಂಥ ಸಂತಾನವೇ. ಏಕೆಂದರೆ ನಂಬಿಕೆ ಅತೀ ಅಮೂಲ್ಯವಾಗಿದೆ. ಯಾವುದು ದೈವ ಬಿಡಿಸಬೇಕಾದರೆ ಇಲ್ಲಿ ನಂಬಿಕೆ ಬೇಕು. ನಂಬಿಕೆ ಇಲ್ಲದೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಸರ ಯೇಸು ಹೇಳ್ತಾರೆ, ಎಲೆ ನಂಬಿಕೆ ಇಲ್ಲದ ಸಂತತಿಯೇ. ಆಗ್ಬೋದು ಶಿಷ್ಯರು ಪ್ರಯತ್ನ ಮಾಡಿದರು, ಅವರಿಗೆ ನಂಬಿಕೆ ಇಲ್ಲ. ಏಕೆ? ಪರಿಶುದ್ಧ ಆತ್ಮನು ಅವರ ಒಳಗಿಲ್ಲ. ಅಷ್ಟ ತನಕ ಯೇಸುನೇ ಒಟ್ಟಿಗೆ ಇದ್ದು ಅವರು ಈ ಅದ್ಭುತ ಮಾಡಿದ್ದು ನೋಡ್ತಿದ್ದರು. ಅದೇ ಪ್ರಕಾರ ನಾನು ಇನ್ನೆಷ್ಟು ದಿನ ನಿಮ್ಮ ಸಂಗಡ ಇರಲಿ, ಇಷ್ಟು ಸಮಯ ನಿಮ್ಮ ಸಂಗಡ ಇರಲಿ ನಾನು. ಅಂದರೆ ಯೇಸು ಗೊತ್ತಿತ್ತು, ಯೇಸುವಿನ ಸಮಯ ಇಷ್ಟೇ ಇತ್ತು ಈ ಲೋಕದಲ್ಲಿ. ಅದರ ನಂತರ ಇಡೀ ಜಗತ್ತಿಗೆ ಬಿಡುಗಡೆ ಕೊಡಲಿಕ್ಕುಂಟು ಯೇಸುಗೆ. ಒಬ್ಬರಿಗೆ ಇಬ್ಬರಿಗಲ್ಲ, ಇಡೀ ಜಗತ್ತಿನ ಜನರಿಗೆ ಅಂಧಕಾರ ಶಕ್ತಿಯಿಂದ ಬಿಡುಗಡೆ ಮಾಡಲಿಕ್ಕೆ ಉಂಟು, ಮರಣದಿಂದ ಬಿಡುಗಡೆ ಮಾಡಲಿಕ್ಕೆ ಉಂಟು. ಅದಕ್ಕೆ ಸರ ಯೇಸು ಇಲ್ಲಿ ಹೇಳ್ತಾನೆ, ನಾನು ಎಷ್ಟು ಸಮಯ ನಿಮ್ಮ ಸಂಗಡ ಇರಲಿ. ಯೇಸುಗೆ ಮುಂದೆ ಏನು ಆಗ್ತದೆ ಎಲ್ಲ ಗೊತ್ತಿತ್ತು, ಅವರ ವಿಷಯದಲ್ಲಿ ಗುರು ಗೊತ್ತಿತ್ತು. ಅದಕ್ಕೆ ಥರ ಯೇಸು ಹೇಳ್ತಾ ಇದ್ದಾನೆ, ಎಲ್ಲ ನಂಬಿಕೆ ಇಲ್ಲದ ಸಂತತಿ, ನಿಮಗೆ ನಂಬಿಕೆ ಇಲ್ಲ ಸಂತತಿ ಹೇಳ್ತಾನೆ. ಇನ್ನೆಷ್ಟು ದಿನ ನಿಮ್ಮ ಸಹಿಸಿಕೊಳ್ಳಲಿ, ಇನ್ನು ಎಷ್ಟು ದಿನ ನಿಮ್ಮನ್ನು ಸಹಿಸಿಕೊಳ್ಳಲಿ. ನೋಡಿ, ಪುನಃ ಅಲ್ಲಿ ದೇವರು, ಅವನನ್ನು ನನ್ನ ಬಳಿಗೆ ಕರ್ಕೊಂಡು ಬನ್ನಿರಿ, ಅವನನ್ನು ನನ್ನ ಬಳಿಗೆ ಕರ್ಕೊಂಡು ಬನ್ನಿರಿ, ಯೇಸುವಿನ ಬಳಿಗೆ ಕರ್ಕೊಂಡು ಬನ್ನಿರಿ. ಇಷ್ಟು ತನಕ ಶಿಷ್ಯರ ಬಳಿಗೆ ನೀವು ಕರ್ಕೊಂಡು ಬಂದಿದ್ದೀರಿ, ಈಗ ನನ್ನ ಬಳಿಗೆ ಕರ್ಕೊಂಡು ಬನ್ನಿರಿ. ಅವನನ್ನು ಕಂಡ ಕೂಡಲೇ, ಈಗ ಕರ್ಕೊಂಡು ಬಂದರು, ಅವನನ್ನು ಯೇಸುವಿನ ಬಳಿಗೆ ಕರ್ಕೊಂಡು ಬಂದರು. ಯೇಸುಗೆ ಕಂಡ ಕೂಡಲೇ ಆ ದೈವವು ಏನು ಮಾಡಿತು? ಕಂಡ ಕೂಡಲೇ ಆ ದೈವವು ಅವನನ್ನು ಬಹಳವಾಗಿ ಪೀಡಿಸಲು, ಆ ಕಂಡ ಕೂಡಲೇ ಬಹಳವಾಗಿ ಪೀಡಿಸಲು ಅವನ ನೆಲಕ್ಕೆ ಬಿದ್ದು ನೊರೆ ಕಾಯುತ್ತಾ ಹೊರಲಾಡಿದನು. ಏನು ಮಾಡೋದು? ಯೇಸುವಿಗೆ ಕಂಡ ಕೂಡಲೇ ಅವನು ನೆಲಕ್ಕೆ ಬಿದ್ದು ನೊರೆ ಕಾಯುತ್ತಾ ಹಲ್ಲು ಕಡಿಯುತ್ತಾ ಅವನು ನೆಲಕ್ಕೆ ಬಿದ್ದು, ಆ ದೈವವು ಅವನಿಗೆ ತುಂಬ ಕಷ್ಟ ಕೊಟ್ಟಿದ್ದು. ನೆಲಕ್ಕೆ ಬಿದ್ದಿದೆ, ಅವನು ನರಳಾಡ್ತಾ ಇದ್ದಾನೆ. ಅವನು ನೋಡಿ ನರಳಾಡ್ತಾರೆ ಬಿದ್ದಲು. ಅವನು
ನೆಲಕ್ಕೆ ಬಿದ್ದು ನೊರೆಕಾಯ್ತಾ ಹೊರಡದು. ಯೇಸು ಅವನ ತಂದೆಯನ್ನು ಇದು ಇವನಿಗೆ ಬಂದು ಎಷ್ಟು ದಿವಸವಾಯಿತೆಂದು ಕೇಳಿದಾಗ, ಇದು ಇವನಿಗೆ ಬಂದು ಎಷ್ಟು ದಿವಸ ಆಯಿತು, ಎಷ್ಟು ಸಮಯದಂತ ಉಂಟು ಇವರಿಗೆ, ಯಾವಾಗ ಇದು ಬಂದಿತ್ತು, ಎಷ್ಟು ಸಮಯದಿಂದ ಇವನ ಒಳಗೆ ಉಂಟು, ಇದು ಎಷ್ಟು ಸಮಯದಿಂದ ಈ ಕಾಯಿಲೆ ಉಂಟು, ಎಷ್ಟು ಸಮಯದಿಂದ ಈ ಮಗನಿಗೆ ಪೀಡಿಸ್ತಾ ಇದ್ದಾನೆ ಎಂದು ಯೇಸು ತಂದೆಗೆ ಕೇಳ್ತಾ ಇದ್ದಾನೆ. ಈ ಮಗನ ತಂದೆಗೆ ಕೇಳ್ತಾ ಇದ್ದಾನೆ, ಎಷ್ಟು ದಿವಸ ಅಂತು ಕೇಳಲು ಅವನು ಚಿಕ್ಕನಿಂದಲೇ ಬಂದಿದೆ, ಚಿಕ್ಕ ಇರುವಾಗಲೇ ಅದು ಬಂದಿದೆ. ಅವನು ಚಿಕ್ಕ ಇರುವಾಗಲೇ ಬೆಳೆಯುವಾಗಲೇ ಇದು ಬಂದಿದೆ. ಚಿಕ್ಕದಿಂದಲೇ ಅಂದರೆ ಹುಟ್ಟುವಾಗನೇ ಇರ್ಬೋದು ಅವನಿಗೆ ಈ ಕಾಯಿಲೆ, ಹುಟ್ಟುವಾಗನೇ ಇರ್ಬೋದು. ನಾವು ನೋಡ್ತೇವೆ ಎಷ್ಟು ಜನಕ್ಕೆ ಅಂಥ ಕಾಯಿಲೆ ಉಂಟು. ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ, ಆ ಸಮಯದಲ್ಲಿ ಬರೆಯಲ್ಪಟ್ಟಿದೆ. ಅಂದರೆ ಯೇಸುಗೆ ಅಧಿಕಾರ ಉಂಟು ಅದು ಬಿಡಿಸುವ. ಯೇಸುವಿನ ನಾಮದಲ್ಲಿ ಅದು ಬಿಟ್ಟು ಹೋಗ್ತದೆ ಎಂದು ಇಲ್ಲಿ ತೋರಿಸಿಕೊಡ್ತದೆ. ಯೇಸುವಿನ ನಾಮದಲ್ಲಿ ಅಧಿಕಾರ ಉಂಟು. ಏಕೆಂದರೆ ಸರ್ವಶಕ್ತ ದೇವರ ಮಗನಾಗಿದ್ದಾನೆ. ದೈವಕ್ಕಿಂತ ದೊಡ್ಡ ದೈವಗೆ ಏನು ಅಷ್ಟು ಬಲ ಇಲ್ಲ. ಆದರೂ ದೇವರಿಗೆ ನೋಡುವಾಗ ಆ ದೈವ ಹೆದರುತ್ತದೆ. ಯೇಸುಗೆ ನೋಡುವಾಗ ಹೆದರಿತು. ಕೆಳಗೆ ಬಿತ್ತದು, ಕೆಳಗೆ ನೆಲದಲ್ಲಿ ಬಿತ್ತು, ಮತ್ತು ಏನು ಅವನಿಗೆ ನರಳಾಡಿದನು, ಅವು ಪೀಡಿಸಿತು. ಅದಕ್ಕೆ ಯೇಸು ಅಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾನೆ ಚಿಕ್ಕವನಿಂದ, ಮತ್ತು ಇವನನ್ನು ಕೊಲ್ಲಬೇಕೆಂದು ಆಗಾಗ ಬೆಂಕಿಯಲ್ಲಿಯೂ ನೀರಲ್ಲಿಯೂ ಕಿಡಿಸಿ. ನೋಡಿ, ಈ ಮಗನಿಗೆ ಕೊಲ್ಲಬೇಕೆಂದು ಬೆಂಕಿ ಬೀಳುವಾಗ ಬೆಂಕಿಗೆ ಬೀಳುವುದು, ನೀರು ಎಲ್ಲಿಯಾದರೂ ನೀರಿದ್ದರೆ ನೀರಿಗೆ ಕೊಂಡೋಗಿ ಬೀಳಿಸುವುದು. ಇಂಥ ಕಾಯಿಲೆಯವರು ನೀರು ನೋಡಿದರೆ, ನೋಡಿ ನಿಮಗೆ ನೀರು ನೋಡಿದರೆ ಅಲ್ಲಿ ಏನಾಗ್ತದೆ, ಅವರು ನೀರಿಗೆ ಬೀಳುವ ಅಂದರೆ ಅದಕ್ಕೆ ಮರಣ ಕೊಂಡೋಗಲಿಕ್ಕೆ ನೋಡ್ತದೆ. ಆ ದುರಾತ್ಮವು ಮರಣ ತರಲಿಕ್ಕೆ ನೋಡ್ತದೆ. ಆ ದುಷ್ಟ ಶಕ್ತಿಯು ಹೇಗೆ ಮರಣ ತರಬೇಕಾದ್ರೆ ಏನು, ಅಲ್ಲಿ ನೀರಿರುವಾಗ ನೀರಿಗೆ ಜಂಪ್ ಆಗೋದು. ನೀರಿಗೆ ಜಂಪ್ ಆಗಿದ್ರೆ ಏನಾಗ್ತದೆ, ಒಬ್ಬನೇ ಇದ್ದರೆ ಅಲ್ಲಿಂದ ಮೇಲೆ ತರಲಿಕ್ಕೆ ಆಗೋದಿಲ್ಲ, ಅವನು ಸತ್ತು ಹೋಗ್ತಾನೆ. ಬೆಂಕಿ ನೋಡುವಾಗ ಬೆಂಕಿಯಲ್ಲಿ ಬೀಳಲಿಕ್ಕೆ ಹೋಗೋದು. ಅಂದರೆ ಆ ಮರಣ ಹೇಗಾದರೂ ಇವನಿಗೆ ಮರಣ ತರಬೇಕು. ನೋಡಿ, ದುರಾತ್ಮನು ಒಳ್ಳೆಯದನ್ನು ಬಯಸ್ತಿಲ್ಲ, ಅವನು ದುರಾತ್ಮನು ಮರಣವನ್ನು ಬಯಸ್ತಾನೆ. ಇವನಿಗೆ ಹೇಗಾದರೂ ಪೀಡಿಸಬೇಕು, ಮರಣ ತರಬೇಕೆಂದು. ಆ ದುರಾತ್ಮನ ಕೆಲಸ ಏನು, ಮಾನವನಿಗೆ ಪೀಡಿಸುವುದು, ಕಷ್ಟ ಕೊಡುವುದು, ಕಾಯಿಲೆ ಕೊಡುವುದು. ಆ ಥರ ಪೀಡಿಸಿ ಅವರ ಮನುಷ್ಯನ ಸಮಾಧಾನ ಕದ್ದುಕೊಳ್ಳುವುದು. ಒಂದೆಲೆ ಕಾಯಿಲೆ ಬಂದರೆ, ಸಮಸ್ಯೆ ಬಂದರೆ, ಇಂಥ ಕಾಯಿಲೆ ಬಂದರೆ ಸಮಾಧಾನ ಇರ್ತದ, ಸಂತೋಷ ಇರ್ತದ, ಒಳ್ಳೆ ರೀತಿಯಲ್ಲಿ ಜೀವಿಸಲಿಕ್ಕೆ ಆಗ್ತದೆ? ಅವರಿಗೆ ಇಲ್ಲ, ಜೀವಿಸಲಿಕ್ಕೆ ಆಗುವುದಿಲ್ಲ. ಆದ ಕಾರಣ ಈ ದುರಾತ್ಮನ ಏನು ಮಾಡೋದು, ಇವನಿಗೆ ಹೇಗಾದರೂ ಮರಣ ತರಬೇಕು, ಮರಣದ ಇದರಲ್ಲಿ ಹಾಕಬೇಕು. ಬೆಂಕಿ ನೋಡುವಾಗ ಬೆಂಕಿಯಲ್ಲಿ ಹಾಕಲಿಕ್ಕೆ ನೋಡುವುದು, ನೀರು ನೋಡುವಾಗ ನೀರಲ್ಲಿ ಬೀಳಲಿಕ್ಕೆ ನೋಡುವುದು. ಈ ರೀತಿ ಅವನಿಗೆ ಮರಣ ತರಲಿಕ್ಕೆ ನೋಡಿತು. ಹೇಗಾದರೂ ಇವನಿಗೆ ಮರಣದಲ್ಲಿ ಹಾಕಬೇಕು ಎಂದು ಆ ದೈವವು ಏನು ಮಾಡ್ತದೆ, ಇವನಿಗೆ ಪೀಡಿಸ್ತಿತ್ತು. ಚಿಕ್ಕದಿಂದ ಕಾಯಿಲೆ ಅಂತೆ, ಚಿಕ್ಕದಿಂದ ಈ ಸಮಸ್ಯೆ ಉಂಟು. ಈ ತಂದೆಯು ಸಹಿಸಿ ಯೇಸುನ ಬಳಿಗೆ ಕರ್ಕೊಂಡು ಬಂದ. ಯೇಸುನ ಬಳಿಗೆ ಕರ್ಕೊಂಡು ಬಂದು ಇಂತೆಂಥ ಆಗ್ತಾ ಉಂಟು ನನ್ನ ಮಗನಿಗೆ. ಯೇಸು ಎಲ್ಲ ಕೇಳ್ತಾ ಇದ್ದಾನೆ. ಯೇಸುಗೆ ಗೊತ್ತಿಲ್ಲವ ಯಾವ ಥರದ ದೈವ ಎಂದು ಯೇಸುಗೆ ಚೆನ್ನಾಗಿ ಗೊತ್ತಿತ್ತು. ಆದರೆ ಅವನ ಬಾಯಿಂದ ಕೇಳಲಿಕ್ಕೆ ಬಯಸ್ತಾನೆ ಯೇಸು. ತಂದೆಯ ಬಾಯಿಂದ, ಅಂದರೆ ಆತನ ಕಷ್ಟ, ಅವನು ಎಷ್ಟು ಪೀಡಿಸ್ತಾನೆ, ಆ ಕಷ್ಟ ಕೇಳಲಿಕ್ಕೆ ಯೇಸು ಬಯಸ್ತಾನೆ. ಕೇಳಿದ ನಂತರ ಅಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತದೆ, ನಿನ್ನ ಕೈಯಲ್ಲಿ ಏನಾದರೂ ಆಗುವ ಹಾಗಿದ್ದರೆ ನಮ್ಮ ಮೇಲೆ ಕರುಣೆ ಇಟ್ಟು ನಮಗೆ ಸಹಾಯ ಮಾಡುವುದನ್ನು. ನಿನ್ನ ಕೈಯಲ್ಲಿ ಆಗುವುದಾದರೆ, ನೋಡಿ, ಯೇಸು ಕ್ರಿಸ್ತನು ಯಾರೆಂದು ಗೊತ್ತಿರಲಿಲ್ಲ. ಅವನು ಮಗನನ್ನು ಕರ್ಕೊಂಡು ಬಂದಿದ್ದಾನೆ, ಆದರೆ ಯೇಸು ಯಾರಾಗಿದ್ದಾನೆ, ದೇವರ ಮಗನೆಂದು ಗೊತ್ತಿಲ್ಲ. ಎನಿಸುವುದು ಒಂದು ಪರವಾದಿ ಎನಿಸುವುದು, ಎಲ್ಲದರ ಒಂದು ಗುಣ ಮಾಡುವವನು, ಕಾಯಿಲೆ ಗುಣ ಮಾಡುವವನೆಂದು ಆ ಭಾವನೆ ಅವರ ಒಳಗಿತ್ತು. ಯಾರೆಂದ ಗೊತ್ತಿಲ್ಲ. ನಿನ್ನಿಂದ ಆಗುವುದಾದರೆ, ಈಗ ನಿರಾಶೆ, ಒಳಗಿಂದ ಒಂದು ನಿರಾಶೆ ಆಗಿ ಒಳಗಿಂದ ಏನಿಲ್ಲ, ಎಲ್ಲ ಸೋತು ಹೋಗಿದ್ದಾರೆ. ಅಂದರೆ ಅವರಿಗೆ ಎಲ್ಲ ಕಡೆಯಲ್ಲಿ ಕೊಂಡೋಗಿ ಅವರಿಗೆ ಗೊತ್ತಾಯಿತು ಏನೂ ಆಗಲಿಲ್ಲ. ಅವರ ನಂಬಿಕೆ ಎಲ್ಲ ಹೋಗಿದೆ, ನಂಬಿಕೆ ಎಲ್ಲ ಕುಂದಿ ಹೋಗಿದೆ. ಎಷ್ಟೋ ಕಡೆಗೆ ಕೊಂಡೋಗಿದ್ದಾರೆ ಅವರು, ಯಾರ ಹತ್ರ ಕೂಡ ಆಗಲಿಲ್ಲ. ಅವರೊಂದು ಬಂದಿದ್ದಾರೆ ಯೇಸುವಿನ ಒಟ್ಟಿಗೆ, ಕೊನೆಯ ಒಂದು ಆದರೆ ಆಗಲಿ. ಈಗ ಕೂಡ ಹಾಗೆ ಉಂಟಲ್ಲ, ಆದರೆ ಆಗಲಿ, ನಂಬಿಕೆ ಇಲ್ಲ, ಒಳಗಿಂದ ನಂಬಿಕೆ ಇಲ್ಲ. ಆದರೆ ಆಗಲಿ, ಆದರೆ ಆಗ್ತದೆ, ಇಲ್ಲದಿರಲಿಲ್ಲ.
ನೋಡಿ ಈ ರೀತಿ. ಅದಕ್ಕೋಸ್ಕರ ನಿನ್ನಿಂದ ಆದರೆ ಪ್ರಶ್ನೆ ಅಲ್ಲಿ ತಂದೆ ಹಾಕ್ತಾನೆ, ನಿನ್ನ ಕೈಯಲ್ಲಿ ಏನಾದರೂ ಸ್ವಲ್ಪ ಸಹಾಯ ಮಾಡು. ಯೇಸು ಕ್ರಿಸ್ತನು ಸ್ವಲ್ಪ ಸಹಾಯ ಅಲ್ಲ, ಸಂಪೂರ್ಣ ಸಹಾಯ ಮಾಡುವವನು. ಏಕೆಂದರೆ ಆತನು ಕರುಣಾಮಯ ದೇವರಾಗಿದ್ದಾನೆ, ಕೃಪಾ ಸ್ವರೂಪನಾದ ದೇವರಾಗಿದ್ದಾನೆ, ಪ್ರೀತಿ ಸ್ವರೂಪನಾದ ದೇವರಾಗಿದ್ದಾನೆ. ಏಕೆಂದರೆ ಆತನಿಂದಲೇ ನಾವು ಶಿಕ್ಷಿಸಲ್ಪಟ್ಟಿದ್ದೇವೆ, ಆತನಿಂದಲೇ ನಾವು ಈ ಲೋಕಕ್ಕೆ ಬಂದಿದ್ದೇವೆ. ಆತನೇ ಸೃಷ್ಟಿ ಮಾಡಿದ್ದು ಮಾನವನಿಗೆ, ಆತನ ಮುಖಾಂತರವೇ ನಾವು ಈ ಲೋಕಕ್ಕೆ ಬಂದಿದ್ದೇವೆ. ಅದಕ್ಕೋಸ್ಕರ ನಮಗೆ ಬಿಡುಗಡೆ ಮಾಡಲಿಕ್ಕೆ, ಅಂಧಕಾರ ಶಕ್ತಿಯಿಂದ ಬಿಡುಗಡೆ ಮಾಡಲಿಕ್ಕೆ ಆತನು ತನ್ನ ಸಿಂಹಾಸನದಲ್ಲಿ ಬಿಟ್ಟು ಬಂದಿದ್ದಾನೆ ಈ ಲೋಕಕ್ಕೆ. ಮಾನವನಾಗಿ ನಮ್ಮ ಹಾಗೆ ನಿಮ್ಮ ಹಾಗೆ ತನ್ನನ್ನು ತಗ್ಗಿಸಿಕೊಂಡು, ತನ್ನನ್ನು ಸಂಪೂರ್ಣ ತಗ್ಗಿಸಿಕೊಂಡು ಈ ಲೋಕಕ್ಕೆ ಬಂದಿದ್ದಾನೆ. ಇವರಿಗೆ ಗೊತ್ತಿಲ್ಲ, ಇಸ್ರೇಲಿಗೆ ಗೊತ್ತಿಲ್ಲ, ಯಹೂದ್ಯರಿಗೆ ಗೊತ್ತಿಲ್ಲ, ಇವನು ದೇವಕುಮಾರ ಎಂದು ಗೊತ್ತಿಲ್ಲ. ಅವರು ಎಣಿಸ್ತಾರೆ ಅವರ ಹಾಗೆ ಒಬ್ಬ ಮನುಷ್ಯನು, ಅವರ ಹಾಗೆ ಒಂದು ಮನುಷ್ಯನು, ಒಬ್ಬ ಭಕ್ತ ಇರ್ಬೋದು, ಒಬ್ಬ ಭಕ್ತ ಇರ್ಬೋದು, ಏನು ಅವರ ಭಾವನೆ. ಆದರೂ ಅದು ಅಲ್ಲ. ಅವನು ಯೇಸು ಭಕ್ತ ಅಲ್ಲ, ಯಾವ ಪ್ರವಾದಿ ಅಲ್ಲ, ಅವನು ದೇವಕುಮಾರನಾಗಿದ್ದಾನೆ. ದೇವರ ಮಗನ ಯಾರಾಗ್ತಾನೆ? ದೇವಕುಮಾರನು, ದೇವರ ಮಗನ ದೇವಕುಮಾರನು. ಅವನು ಪರಿಶುದ್ಧ ಆತ್ಮನಿಂದ ಹುಟ್ಟಿದವನು, ಪಾಪದಿಂದ ಹುಟ್ಟಿದವನಲ್ಲ, ಪರಿಶುದ್ಧ ಆತ್ಮನಿಂದ ಹುಟ್ಟಿದವನು. ಅದಕ್ಕೆ ಥರ ಯೇಸು ಹೇಳ್ತಾನೆ, ನಾನು ಮೇಲಿಂದ ಬಂದವನು, ನಾನು ಕೆಳಗಿನವನಲ್ಲ, ನೀವು ಕೆಳಗಿನವರು, ನಾನು ಮೇಲಿಂದ ಬಂದವನು, ನೀವು ಕೆಳಗೆ ತಂದೆ ತಾಯಿಗೆ ನಿಮ್ಮ ಹುಟ್ಟಿದ್ದೀರಿ ಪಾಪದಿಂದ. ನಾನು ಆ ರೀತಿ ಅಲ್ಲ, ನನ್ನ ತಂದೆಗೆ ಪರಿಶುದ್ಧ ಆತ್ಮನಿಂದಿರು, ನೀವು ಕಣ್ಣಿಗೆ ಕಾಣಲಿಕ್ಕೆ ಆಗುವುದಿಲ್ಲ. ಪರಿಶುದ್ಧ ಆತ್ಮನು, ಆತನು ಪರಿಶುದ್ಧನಿದ್ದಾನೆ. ಆತನಿಗೆ ಹುಟ್ಟಿದ್ದು ಯೇಸು ಕ್ರಿಸ್ತನು ದೇವರ ಮಗನು, ದೇವರ ಮಗನಾಗಿದ್ದಾನೆ. ನಾನು ಮೇಲಿನ ಭಾಷೆ ಮಾತಾಡ್ತಾನೆ, ನೀವು ಭೂಲೋಕದ ಭಾಷೆ ಮಾತಾಡ್ತಾ ಇದ್ದೀರಿ. ಭೂಲೋಕದ ಭಾಷೆಯನ್ನು ಕಾಯಿಲೆ, ಆ ಸಮಸ್ಯೆ, ಈ ಸಮಸ್ಯೆ, ಅದು ಇದು ಎಲ್ಲ ಭೂಲೋಕದ ಭಾಷೆ. ಆದರೆ ಯೇಸು ಕ್ರಿಸ್ತನು ಪರಲೋಕದ ಭಾಷೆ ಮಾತಾಡ್ತಾ ಇದ್ದಾನೆ. ಪರಲೋಕದ ಭಾಷೆ, ಪರಲೋಕದಿಂದ ಬಂದವನು. ಯೇಸು ಕ್ರಿಸ್ತನು ಈ ಲೋಕದವನಲ್ಲ, ಪರಲೋಕದವನು. ಆದರೆ ಶರೀರದಲ್ಲಿ ಇರುವಾಗ ಆತನು ಮನುಷ್ಯನಾಗಿದ್ದನು. ಆತನು ಮನುಷ್ಯನು, ಶರೀರದಲ್ಲಿದ್ದಾನೆ, ಆತನು ಮನುಷ್ಯನು. ಶರೀರದಲ್ಲಿ ಇರುವಾಗ ಆತನು ಇಸ್ರೇಲಲ್ಲಿ ಎಲ್ಲ ಕಡೆಯಲ್ಲಿ ಹೋಗಿ ಏನು ಮಾಡಿದನು? ಅಲ್ಲಿ ಗುಣಪಡಿಸಿದನು, ಸತ್ತವರಿಗೆ ಎಬ್ಬಿಸಿದನು, ಕಾಯಿಲೆ ಗುಣ ಆಯಿತು, ಬೇರೆ ಬೇರೆ ರೀತಿಯಲ್ಲಿ ಅದ್ಭುತ ಸೂಚಕ ಕಾರ್ಯ ಮಾಡಿದನು. ಏಕೆ? ಈ ಜನರ ಕಣ್ಣು ಓಪನ್ ಆಗಬೇಕೆಂದು. ಈ ಜನರ ಕಣ್ಣು ಓಪನ್ ಆಗಬೇಕು, ಅಟ್ಲೀಸ್ಟ್ ಇದು ನೋಡಿ ಅದು ನಂಬಬೇಕು. ಅದಕ್ಕೋಸ್ಕರ ಯೇಸು ಬಿಡಿಸಿ ಬಿಡಿಸಿ ಅವರಿಗೆ ಹೇಳ್ತಾನೆ, ಯಾರು ನನ್ನನ್ನು ನೋಡ್ತಾರೋ ಅದು ತಂದೆಯನ್ನು ನೋಡುವ ಹಾಗೆ ಆಯಿತು. ತಂದೆ ನನ್ನಲ್ಲಿದ್ದಾನೆ, ನಾನು ತಂದೆಯಲ್ಲಿದ್ದೇನೆ. ನನ್ನಷ್ಟಾಗಿ ಈ ಅದ್ಭುತ ಆಗುವುದಿಲ್ಲ, ತಂದೆ ನನ್ನ ಒಳಗಿದ್ದು ಈ ಅದ್ಭುತ ಮಾಡ್ತಾ ಇದ್ದಾನೆ. ಎಷ್ಟೋ ಸರಿ ಇಸ್ರೇಲಿಗೆ ಹೇಳಿದ, ಆದರೆ ಅವರು ನಂಬಲಿಲ್ಲ, ತಿರಸ್ಕಾರ ಮಾಡಿದನು. ಯಾವಾಗ ಅವರು ತಿರಸ್ಕಾರ ಮಾಡಿದರೋ ಅನ್ಯ ಜನರಿಗೆ, ನಾವು ಅನ್ಯರೆಲ್ಲರೂ, ನಮಗೆ ಒಂದು ಒಳ್ಳೆಯ ಅವಕಾಶ ಆಯಿತು, ರಕ್ಷಣೆಯ ಅವಕಾಶ, ನಮಗೆ ಒಂದು ರಕ್ಷಣೆ ಸಿಗುವ ಅವಕಾಶ ನಮಗೆ. ಏಕೆಂದರೆ ಅವರು ತಿರಸ್ಕಾರ ಮಾಡಿದರು, ಯೇಸುಗೆ ಗೊತ್ತಿಲ್ಲದೆ ತಿರಸ್ಕಾರ ಮಾಡಿದರು. ಅವರು ಅರಿತು ತಿರಸ್ಕಾರ ಮಾಡಲಿಲ್ಲ, ಅರಿಯದೆ ಅವರು ತಿರಸ್ಕಾರ ಮಾಡಿದರು, ಯೇಸುಗೆ ತಿರಸ್ಕಾರ ಮಾಡಿದರು, ರಕ್ಷಕನ ಅಲ್ಲಂದ. ಆದರೆ ರಕ್ಷಕನು ಮೂಲಕ ಇದ್ದ, ಅವರಿಗೆ ಗೊತ್ತಾಗಲಿಲ್ಲ. ಅದೇ ಪ್ರಕಾರ ಇಲ್ಲಿ ಮುಂದೆ ನಾವು ಓದುವ ಈ ರೀತಿ ಹೇಳ್ತಾ ಉಂಟು, ಸಹಾಯ ಮಾಡುವಂದನು. ಏನಾದರೂ ಆಗುವುದಾದರೆ ನಮ್ಮ ಮೇಲೆ ಕರುಣೆ ಇಟ್ಟು ನಮಗೆ ಸಹಾಯ ಮಾಡು ಅಂದನು. ಯೇಸು ಅವನಿಗೆ ಪ್ರಶ್ನೆ ಆಗ್ತಾ ಇದ್ದಾನೆ ಈಗ. ಯೇಸು ಅವನಿಗೆ ನಿನ್ನ ಕೈಯಲ್ಲಿ ಆಗುವ ಹಾಗಿದ್ದರೆ ಅನ್ನುತ್ತೀಯೋ, ನಿನ್ನ ಕೈಯಲ್ಲಿ ಆಗುವುದಾದರೆ ಹಾಗೆ ಹೇಳ್ತೀಯೋ, ಹಾಗೆ ಅನ್ನುತ್ತೀಯೋ, ನಿನ್ನ ಮನಸ್ಸಲ್ಲಿ ಹಾಗೆ ಉಂಟು, ನಂಬುವವನಿಗೆ ಎಲ್ಲ ಆಗುವುದು ಎಂದು ಹೇಳಿದನು. ನಂಬುವವನಿಗೆ ಎಲ್ಲ ಆಗುವುದು. ಯಾವುದು ಆಗಬೇಕಾದ್ರೆ ಮೊದಲು ನಂಬಿಕೆ ಬೇಕು. ನಂಬಿಕೆ ವೆರಿ ವೆರಿ ಇಂಪಾರ್ಟೆಂಟ್. ಈಗ ಕೂಡ ಪ್ರಾರ್ಥನೆಗೆ ಬರುವಾಗ ಆ ಕಾಯಿಲೆದವರು, ಯಾವ ಸಮಸ್ಯೆ ಇಲ್ಲದವರು, ನನಗೆ ಅಲ್ಲಿ ಹೋದರೆ ಗುಣ ಆಗ್ತದೆ ಎಂದು ನಂಬಿಕೆ ಇದ್ದರೆ ಅಲ್ಲಿ ಗುಣ ಆಗ್ತದೆ, ಅಲ್ಲಿ ಸ್ವಸ್ಥತೆ ಆಗ್ತದೆ, ಅಲ್ಲಿ ಆಶೀರ್ವಾದ ಬರ್ತದೆ. ನಂಬಿಕೆ. ಅದಕ್ಕೆ ಈ ನಂಬಿಕೆ ವಿಷಯದಲ್ಲಿ ಯೇಸು ಮಾತಾಡ್ತಾ ಇದ್ದಾನೆ. ನಂಬಿಕೆ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಿಯರೇ. ಅಲ್ಲಿ ಯೇಸು ಹೇಳ್ತಾ ಇದ್ದಾನೆ,
ನಂಬುವವನಿಗೆ ಎಲ್ಲ ಆಗುವುದು ಎಂದು ಹೇಳಿದನು. ನಂಬುವವನಿಗೆ ಎಲ್ಲ ಆಗುವುದು. ಕೂಡಲೇ ಆ ಹುಡುಗನ ತಂದೆ ನೋಡಿ, ರೆಸ್ಪಾನ್ಸ್ ನೋಡಿ, ಕೂಡಲೇ ಅಂತೆ ಆ ತಂದೆಯು ಹೇಳ್ತಾ ಇದ್ದಾನೆ, ಕೂಡಲೇ ಆ ಹುಡುಗನ ತಂದೆ, ನಂಬುತ್ತೇನೆ, ನಾನು ನಂಬುತ್ತೇನೆ, ಖಂಡಿತ ನಿನ್ನಿಂದ ಆಗ್ತದೆ, ನನ್ನ ಮಗನು ಗುಣ ಆಗ್ತಾನೆ, ನನ್ನ ಮಗ ನಿನ್ನ ಮುಖಾಂತರನೇ ಗುಣ ಆಗ್ತಾನೆ, ನೋಡಿ ನಾನು ನಂಬುತ್ತೇನೆ ಅಂದರೆ ಅವನು ಕುಗ್ಗಿ ಹೋಗಿದ್ದವನು. ಎಲ್ಲಿ ಹೋದರೂ ಬಿಡುಗಡೆ ಇಲ್ಲ. ಪ್ರಿಯರೇ, ಯೇಸು ನಾಮದಲ್ಲಿ ಬಿಡುಗಡೆ, ಯೇಸು ನಾಮದಲ್ಲಿ ದೈವ ಅಡ್ಡ ಬೀಳಲೇಬೇಕು. ದೇವರ ವಾಕ್ಯ ಪ್ರಕಾರ ಯೇಸು ನಾಮದಲ್ಲಿ ದೈವ ಅಡ್ಡ ಬೀಳಲೇಬೇಕು, ದೈವ ಬಿಟ್ಟು ಹೋಗಲೇಬೇಕು. ಆ ಮೂರ್ಖ ದೈವ ಬಿಟ್ಟು ಹೋಗಲೇಬೇಕು, ಮೂಕ ದೈವ ಬಿಟ್ಟು ಹೋಗಲೇಬೇಕು. ಏಕೆಂದರೆ ಅತಿ ಉನ್ನತವಾದ ನಾಮ ಅದು ಶ್ರೇಷ್ಠವಾದ ನಾಮ ಆಗಿದೆ. ಅದು ಪರಲೋಕದಿಂದ ಬಂದ ನಾಮ ಅದು. ಅದಕ್ಕೋಸ್ಕರ ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ನನಗೆ ನಂಬಿಕೆ ಕಡಿಮೆ ಆಗಿದೆ, ಸಹಾಯ ಮಾಡು ಎಂದು ಕೂಗಿ ಹೇಳ್ದನು. ಏನು ಹೇಳ್ದನು? ನನಗೆ ನಂಬಿಕೆ ಕಮ್ಮಿ ಉಂಟು, ನನಗೆ ಸ್ವಲ್ಪ ಸಹಾಯ ಮಾಡಿ, ನಿನ್ನ ಸಹಾಯ ಬೇಕು ಸ್ವಾಮಿ, ನನ್ನ ಹತ್ರ ಅಷ್ಟು ನಂಬಿಕೆ ಇಲ್ಲ, ನಾನು ಕುಗ್ಗಿ ಹೋಗಿದ್ದೇನೆ, ನಾನು ಕಷ್ಟದಲ್ಲಿದ್ದೇನೆ, ಅಷ್ಟೊಂದು ಅಷ್ಟೊಂದು ನಂಬಿಕೆ ಇಲ್ಲ ನನ್ನ ಹತ್ರ, ನನಗೆ ಸಹಾಯ ಮಾಡು. ಆತನು ತನ್ನನ್ನು ತಗ್ಗಿಸಿಕೊಂಡ ಯೇಸುವಿನ ಮುಂದೆ ತಗ್ಗಿಸಿ ತನ್ನ ಬಲಹೀನತೆ ಹೇಳಿದ. ಏಕೆಂದರೆ ಅವನಿಗೆ ಎಲ್ಲ ಕಡೆಯಲ್ಲಿ ಕೊಂಡೋಗಿ ನಂಬಿಕೆ ಹೋಗಿದೆ, ನಂಬಿಕೆ ಇಲ್ಲ, ಸಾಕಾಗಿ ಹೋಗಿದೆ. ಎಲ್ಲ ವೈದ್ಯರ ಹತ್ರ ಹೋಗಿ 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 ಸಾಕಾಗಿದೆ. ಕೊನೆಗೆ ಯೇಸುವಿನ ಹತ್ತಿರ ಬರ್ತಾನೆ, ಹೇಳ್ತಾನೆ, ನನಗೆ ನಂಬಿಕೆ ಕಮ್ಮಿ ಉಂಟು, ಸಹಾಯ ಮಾಡು. ಇವತ್ತು ಪ್ರಿಯರೇ, ನಿಮಗೆ ಕೂಡ ನಂಬಿಕೆ ಕಮ್ಮಿ ಇದ್ದರೆ ದೇವರು ಸಹಾಯ ಮಾಡ್ತಾನೆ. ಯೇಸು ಹತ್ರ ಕೇಳಿ, ಯೇಸುವೆ ನನಗೆ ಸಹಾಯ ಮಾಡು, ನನ್ನ ಅಷ್ಟು ನಂಬಿಕೆ ಇಲ್ಲ, ನಾನು ಕುಂದಿ ಹೋಗಿದ್ದೇನೆ, ನಾನು ಬಲಹೀನತೆ ಇದ್ದೇನೆ, ನನಗೆ ಸಾಕಾಗಿದೆ, ಸ್ವಾಮಿ ನನಗೆ ಸಹಾಯ ಮಾಡು, ಅಷ್ಟೊಂದು ನಂಬಿಕೆ ಇಲ್ಲ ನನ್ನ ಹತ್ರ, ನಿನ್ನ ಸಹಾಯ ಬೇಕು, ಈಗ ನನಗೆ ನಿನ್ನ ಸಹಾಯ, ಬೇರೆ ಸಹಾಯ ಇಲ್ಲ ನನಗೆ, ನೀನು ಸಹಾಯ ಮಾಡು, ನಿನ್ನಿಂದ ಮಾತ್ರ ಸಾಧ್ಯ ಉಂಟು ಸಹಾಯ ಮಾಡಲಿಕ್ಕೆ, ಬೇರೆ ಯಾವುದಿಂದ ಸಾಧ್ಯ ಇಲ್ಲ, ಯಾವ ವಿಷಯದಲ್ಲಿ ಸಾಧ್ಯ ಇಲ್ಲ. ಎಷ್ಟೋ ಜನ ಇದ್ದಾರೆ ನಂಬಿಕೆ ಇಲ್ಲದೆ ಕುಂದಿ ಹೋಗಿದ್ದಾರೆ, ಕಷ್ಟದಲ್ಲಿದ್ದಾರೆ, ಸಮಸ್ಯೆಯಲ್ಲಿದ್ದಾರೆ, ಹೆದರಿಕೆಯಲ್ಲಿದ್ದಾರೆ, ಬೇರೆ ಬೇರೆ ರೀತಿಯಲ್ಲಿ ಜನರು ಬೇಸರದಲ್ಲಿದ್ದಾರೆ, ಏನು ಮಾಡೋದು ದಿಕ್ಕು ಕಾಣದೆ ಇದ್ದಾರೆ. ಅಂಥವರಿಗೆ ಯಾವಾಗ ದೇವರ ಮುಂದೆ ಬಂದು, ಸ್ವಾಮಿ ನನಗೆ ಸಹಾಯ ಮಾಡು, ನಿನ್ನ ಸಹಾಯ ಬೇಕು ನನಗೆ, ಯಾವಾಗ ನಿನ್ನ ಸಹಾಯ ಬೇಕೆಂದು ಹೇಳುವಾಗ ದೇವರು ಸಹಾಯ ಮಾಡ್ತಾನೆ. ಆತನು ಸಿದ್ಧ ಇದ್ದಾನೆ ಸಹಾಯ ಮಾಡಿ. ನಿನ್ನ ಬಾಯಿಗೆ ನೋಡ್ತಾ ಇದ್ದಾನೆ. ಯಾವಾಗ ನನ್ನ ಮಗಳು, ಯಾವಾಗ ನನ್ನ ಮಗನು ನನ್ನ ಹತ್ರ ಹೇಳ್ತಾನೆ, ನನ್ನ ಹತ್ರ ಯಾವಾಗ ಬರ್ತಾನೆ, ನಾನು ಸಹಾಯ ಮಾಡಲಿಕ್ಕೆ ಸಿದ್ಧ ಇದ್ದೇನೆ. ಯೇಸು ಸಹಾಯ ಮಾಡಲಿಕ್ಕೆ ಸಿದ್ಧ ಇದ್ದಾನೆ. ನಿಮ್ಮ ಬಲಹೀನತೆಯನ್ನು ತೆಗೆಯಲಿಕ್ಕೆ ಸಿದ್ಧ ಇದ್ದಾನೆ. ನಿಮಗೆ ಬಲಪಡಿಸಲಿಕ್ಕೆ ಯೇಸು ಸಿದ್ಧ ಇದ್ದಾನೆ, ಯಾವಾಗಲೂ ಸಿದ್ಧ ಇದ್ದಾನೆ. ಏಕೆಂದರೆ ಯೇಸುವಿನ ಹತ್ತಿರ ಯಾರು ಬರ್ತಾರೋ ಅವರಿಗೆ ಖಾಲಿ ಕೈಯಲ್ಲಿ ಕಳುಹಿಸಿಲ್ಲ, ಖಾಲಿ ಕೈಯಲ್ಲಿ ಕಳುಹಿಸಿ. ಅದಕ್ಕೆ ನನಗೆ ಸಹಾಯ ಮಾಡು, ಬಲಹೀನತೆ ನನ್ನ ಹತ್ರ, ನಂಬಿಕೆ ಕಮ್ಮಿ ಉಂಟು, ನಿನ್ನ ಸಹಾಯ ಬೇಕು. ಪ್ರಿಯರಿ, ಇವತ್ತು ದೇವರ ಸಹಾಯ ಬೇಕು. ಮನುಷ್ಯನ ಸಹಾಯ ಸಾಕಾಗೋದಿಲ್ಲ. ಮನುಷ್ಯನ ಸಹಾಯ ಮಾಡಿದ್ರೆ ಎಷ್ಟು ಮಟ್ಟಿಗೆ ಸಹಾಯ ಮಾಡ್ಬೋದು. ದೇವರು ಸಹಾಯ ಮಾಡಿದ್ರೆ ಅದು ಕೊನೆಯ ತನಕ ಇರ್ತದೆ. ಸತ್ಯ ದೇವರ, ನಿಜವಾದ ದೇವರ ಸಹಾಯ ನಾವು ಕೇಳಬೇಕು, ಆಗ ದೇವರು ಸಹಾಯ ಮಾಡ್ತಾನೆ. ದೇವರು ಸಹಾಯ ಮಾಡಲಿಕ್ಕೆ ಸಿದ್ಧ ಇದ್ದಾನೆ. ಪ್ರಿಯರೇ, ನಂಬಿಕೆಯನ್ನು ಹೆಚ್ಚಿಸು. ಇಲ್ಲಿ ಹೇಳ್ತಾರೆ, ನಂಬಿಕೆ ಹೆಚ್ಚಿಸು. ನನ್ನ ಹತ್ರ ನಂಬಿಕೆ ಕಮ್ಮಿ ಉಂಟು, ಅಷ್ಟು ನಂಬಿಕೆ ಇಲ್ಲ ನನ್ನ ಹತ್ರ, ನಾನು ಕುಗ್ಗಿ ಹೋಗಿದ್ದೇನೆ, ನಿನ್ನ ಸಹಾಯ ಬೇಕು ನನಗೆ. ನೋಡಿ ಪ್ರಿಯರೇ, ನೀವು ಕೂಡ ಅದೇ ರೀತಿಯಲ್ಲಿ ಆ ದೇವರ ಹತ್ರ ಬೇಡುವಾಗ ಯೇಸುವಿನ ನಾಮದಲ್ಲಿ ಅಲ್ಲಿ ನಿಮಗೆ ದೇವರಾತ್ಮ ಸಹಾಯ ಮಾಡ್ತದೆ. ದೇವರಾತ್ಮ ನಿಮಗೆ ಬಲಪಡಿಸದೆ, ಕಂಫರ್ಟ್ ಮಾಡ್ತದೆ. ನೀವು ಕೇಳಿ ನೋಡಿ, ಆತನು ಸಿದ್ಧ ಇದ್ದಾನೆ. ಏಕೆಂದರೆ ಆತನ ಕೃಪೆ ಅಪಾರವಾಗಿದೆ, ಅಪಾರ ಕೃಪೆ. ಏಕೆಂದರೆ ನನ್ನ ಮಗಳು, ನನ್ನ ಮಗನು ಎಂದು ದೇವರು ಬಯಸ್ತಾನೆ. ಹೀಗೆ ಕೈ ಬಿಡುವುದಿಲ್ಲ ಆತನು. ಮುಂದೆ ನಾವು ಓದುವ, ಅಲ್ಲಿ ಹೀಗೆ ಹೇಳ್ತಾರೆ, ಆಗ ಯೇಸು ಜನರ ಗುಂಪು ಓಡಿ ಬರುವುದನ್ನು ಕಂಡು
ಜನರ ಗುಂಪು ಅಲ್ಲಿ ಓಡಿ ಬರ್ತಾ ಉಂಟು, ಫುಲ್ಲು ಆಗ್ತಾ ಉಂಟು. ಫುಲ್ಲು ಜನರು ಏನಾಗ್ತಾ ಉಂಟು, ಇಲ್ಲಿ ಏನಾಗ್ತಾ ಉಂಟು, ಏನು ನಡೀತಾ ಉಂಟು, ಯೇಸು ಯಾರ ಹತ್ರ ಮಾತಾಡ್ತಾ ಇದ್ದಾನೆ, ಏನಾಗ್ತದೆ, ಏನು ಆಗಿದೆ. ಜನರ ಗುಂಪು ಓಡಿ ಬರುವುದನ್ನು ಯೇಸು ಕಂಡು, ಅಲ್ಲಿ ದೇವರ ವಾಕ್ಯದಲ್ಲಿ ಕಂಡು ಆ ದೈವವನ್ನು ಗದರಿಸಿ, ಎಲೆ ಕಿವುಡದ ಮೂಗ ದೈವವೇ, ನೋಡಿ ಕಿವುಡ ಮೂಗ ದೈವವೇ, ನೋಡಿ ಕಿವುಡವನು ಮತ್ತು ಮೂಗನವನು ದೈವವು, ಅಲ್ಲಿ ಕಿವುಡಾದ ಮೂಗ ದೈವವೇ, ಇವನನ್ನು ಬಿಟ್ಟು ಹೋಗು. ಯೇಸು ಹೇಳ್ತಾನೆ ನೋಡಿ, ಅಧಿಕಾರದಿಂದ ಯೇಸು ಮಾತಾಡ್ತಾ ಇದ್ದಾನೆ. ಮೂಗ ದೈವವೇ, ಕಿವುಡ ದೈವವೇ, ಬಿಟ್ಟು ಹೋಗಿ ಇವನನ್ನು, ಇವರಿಂದ ಹೊರಗೆ ಹೋಗು, ಅಲ್ಲೇ ಬಿಟ್ಟು ಹೋಗು, ಇನ್ನು ಮುಂದೆ ಹಿಡಿಯಬೇಡ ಎಂದು ನಾನು ನಿನಗೆ ಅಪ್ಪಣೆ ಕೊಡುತ್ತೇನೆ ಅಂದನು. ಇನ್ನು ಮುಂದೆ ಇವನನ್ನು ಹಿಡಿಯಬೇಡ, ಇನ್ನು ಮುಂದೆ ಇವನಿಗೆ ಮುಟ್ಟಬೇಡ, ನಾನು ನಿನ್ನನ್ನು ಅಪ್ಪಣೆ ಕೊಡ್ತೇನೆ. ನಾನೆಂದರೆ ಯೇಸು. ಈಗ ಕೂಡ ಅದ್ಭುತ ಆಗಬೇಕಾದ್ರೆ, ಬಿಡುಗಡೆ ಆಗಬೇಕು, ಯೇಸುವಿನ ನಾಮ ಬೇಕು. ಆಕಾಶದ ಕೆಳಗೆ ಭೂಮಿಯ ಮೇಲೆ ಆ ನಾಮ ಬಿಟ್ಟರೆ ಬೇರೆ ನಾಮ ಇಲ್ಲದೆಂದು ದೇವರ ವಾಕ್ಯ ಹೇಳ್ತಾ ಉಂಟು. ಬೇರೆ ನಾಮದಲ್ಲಿ ರಕ್ಷಣೆ ಇಲ್ಲ, ಆ ನಾಮದಲ್ಲಿ ಮಾತ್ರ ರಕ್ಷಣೆ. ಬಿಟ್ಟು ಹೇಳುವಾಗ ಅದು ಬಿಟ್ಟು ಹೋಯಿತು. ಅಲ್ಲಿ ದೇವರ ವಾಕ್ಯ ಹೇಳುವಾಗನೇ ಅಪ್ಪಣೆ, ಆಗ ಅದು ಅಬ್ಬರಿಸಿ ಅವನನ್ನು ಒದ್ದಾಡಿಸಿ ಬಿಟ್ಟು ಹೋಯಿತು. ಹೇಗೆ ಬಿಟ್ಟು ಹೋಯಿತು? ಒದ್ದಾಡಿಸಿ. ಕೊನೆ ಒಂದು ಚಾನ್ಸ್ ಉಂಟು, ಕೊನೆ ಒಂದು ಚಾನ್ಸ್ ಉಂಟು. ಏನು? ಹೇಗಾದರೂ ಪೀಡಿಸಿ, ಹೇಗಾದರೂ ಲಾಸ್ಟ್ ಕೊನೆ ಸಮಯದಲ್ಲಿ ಪೀಡಿಸಿ ಅಬ್ಬರಿಸಿ ಅವನಿಂದ ಬಿಟ್ಟು ಹೋಯಿತು. ಅವನು ಫ್ರೀ ಆದ, ಅವನು ಫ್ರೀ ಆದ. ಆ ದೈವ ಬಿಟ್ಟು ಹೋಯ್ತು ಅವನನ್ನು, ಆ ಸ್ಪಿರಿಟ್ ಬಿಟ್ಟು ಹೋಯ್ತು ಅವನನ್ನು, ಅವನು ಫ್ರೀ ಆದ. ನಾರ್ಮಲ್ ಮನುಷ್ಯನು ಹೇಗಿದ್ದಾನೆ ಅದೇ ರೀತಿ ಆದವ. ಪ್ರಿಯರೇ, ಇವತ್ತು ಏನು ಬೇಕು? ಯೇಸು ಬೇಕು ನಿಮಗೆ. ಯೇಸು ನಿಮ್ಮನ್ನು ಪ್ರೀತಿಸ್ತಾನೆ. ಯೇಸುವಿನ ನಾವು ಏನು ಮಾಡಲಿಕ್ಕೆ ಸಾಧ್ಯ? ಯೇಸು ಬೇಕು ಪ್ರಿಯರೇ. ಈ ವಾಕ್ಯದಿಂದ ದೇವರು ನಿಮಗೆ ಆಶೀರ್ವಾದ ಮಾಡಲಿ. ಆಮೇನ್. ಪ್ರಾರ್ಥಿಸುವ. ಪ್ರೀತಿ ಸ್ವರೂಪರಾದ ನಮಗೆ ಹೆಚ್ಚೆಚ್ಚು ಪ್ರೀತಿ ಮಾಡುವ ನಮ್ಮ ಪರಲೋಕದಲ್ಲಿರುವ ತಂದೆಯ ದೇವರೇ, ಯೇಸುವೇ ನಿಮಗೆ ಸ್ತೋತ್ರ. ತಂದೆ, ನೀನು ಒಳ್ಳೆಯವನು ಕರ್ತನೇ. ನಿನ್ನ ಮಕ್ಕಳು ಕರ್ತನೇ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದಾರೆ ಕರ್ತನೇ. ಸ್ವಾಮಿ, ಇದೇ ಸಮಯದಲ್ಲಿ ನೀನು ಅವರಿಗೆ ಮುಟ್ಟಬೇಕಂತ ಪಾತನೆ. ನಿನ್ನ ಪರಿಶುದ್ಧಾತ್ಮನೇ ಸಹಾಯ ಮಾಡು. ಇವರ ನಂಬಿಕೆ ಕಮ್ಮಿ ಇದ್ದರೆ ಇವರಿಗೆ ಸಹಾಯ ಮಾಡು. ಯಾವ ಕೊರತೆಯಲ್ಲಿ, ಯಾವ ಚಿಂತೆಯಲ್ಲಿದ್ದರೆ, ಯಾವ ಕಾಯಿಲೆಯಲ್ಲಿದ್ದರೆ, ಯಾವ ಸಮಸ್ಯೆಯಲ್ಲಿ ಸಿಕ್ಕಿಬಿದ್ದರೆ, ಯೇಸು ಕ್ರಿಸ್ತರ ನಾಮದಲ್ಲಿ ಇದೇ ಸಮಯದಲ್ಲಿ ಅದು ಬಿಟ್ಟೋಗಲಿ. ಇವರು ಫ್ರೀ ಆಗಲಿ ಯೇಸು ನಾಮದಲ್ಲಿ. ತಂದೆ, ನಿನಗೆ ಸ್ತೋತ್ರ ಸ್ವಾಮಿ, ನಿನಗೆ ಸ್ತೋತ್ರ ಸ್ವಾಮಿ. ಸ್ವಾಮಿ, ಅವರಿಗೆ ಮುಟ್ಟಿದ್ದಕ್ಕೆ ಸ್ತೋತ್ರ, ಅವರಿಗೆ ಬಿಡುಗಡೆ ಆದಕ್ಕೆ ಸ್ತೋತ್ರ ಕರ್ತನೇ. ಸ್ವಾಮಿ, ಪರಲೋಕ ದ್ವಾರನ್ನು ತೆರೆದು ನಿನ್ನ ಆಶೀರ್ವಾದ ಸುರಿಮಳೆಯನ್ನು ಇವರ ಮೇಲೆ ಸುರಿಸು ಕರ್ತನೇ. ಇವರ ಕುಟುಂಬಗಳನ್ನು ಆಶೀರ್ವಾದ ಮಾಡ್ತೇನೆ ಕರ್ತನೇ. ಇವರ ವೈಯಕ್ತಿಕ ಜೀವಿತಕ್ಕೆ ಆಶೀರ್ವಾದ ಮಾಡ್ತೇನೆ. ಇವರ ಕೆಲಸ ಕಾರ್ಯ, ಇವರ ಬಿಸ್ನೆಸ್ ಏನುಂಟು ಆಶೀರ್ವಾದ ಮಾಡ್ತೇನೆ. ಹೋಗುವಾಗ ಬರುವಾಗ ಇವರಿಗೆ ಕಾಪಾಡು. ಇವರಿಗೆ ಕೆಡುಕನಿಂದ ತಪ್ಪಿಸಬೇಕಂತ ನಾನು ಪ್ರಾರ್ಥಿಸ್ತೇನೆ ಕರ್ತನೇ. ಕೆಡುಕನಿಂದ ತಪ್ಪಿಸಕತ್ತನೆ ಸ್ವಾಮಿ, ನೀನು ಸಹಾಯ ಮಾಡು. ನಿನ್ನ ದೇವದೂತರು ಇವರಿಗೆ ಸಹಾಯ ಮಾಡಲಿ ಕರ್ತನೆ ಪ್ರಾರ್ಥಿಸ್ತೇನೆ ಕರ್ತನೆ. ತಂದೆ, ನಿನಗೆ ಸ್ತೋತ್ರ ಕರ್ತನೆ. ಶಾಂತಿ ಸಮಾಧಾನ ಕೊಡಬೇಕಂತ ನಾನು ಪ್ರಾರ್ಥನೆ. ನೀನು ಕೊಟ್ಟಿದ್ದಕ್ಕೆ ಸ್ತೋತ್ರ ಕರ್ತನೆ. ಇವರು ಬ್ಲೆಸ್ ಆದಕ್ಕೆ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿದ್ದೆ ತಂದೆ ದೇವರೇ, ಆಮೇನ್. ಈ ಕಾರ್ಯಕ್ರಮ ನೋಡೋದಕ್ಕೆ ದೇವರು ನಿಮಗೆ ಒಳ್ಳೆಯದು ಮಾಡಲಿ. ಇನ್ನು ಹೆಚ್ಚಿನ ಸಂಪರ್ಕ ಬೇಕಾದರೆ ಸ್ಕ್ರೀನಲ್ಲಿ ನಂಬರ್ ಬರ್ತದೆ. ನೀವು ನಿಮಗೆ ಪ್ರಾರ್ಥನೆ ಬೇಕಾದರೆ ನಾವು ಕಾಲ್ ಮಾಡ್ಬೋದು. ನಾವು ಯಾವಾಗಲೂ ಸಿದ್ಧ ಇದ್ದೇವೆ ನಿಮಗೆ ಪ್ರಾರ್ಥನೆ ಮಾಡಲಿಕ್ಕೆ. ಮತ್ತು ಆರಾಧನೆ ಬೇಕಾದರೂ ಕೂಡ ನೀವು ಕರೆ ಮಾಡ್ಬೋದು. ನಾವು ತಿಳಿಯಪಡಿಸ್ತೇವೆ ನಿಮಗೆ. ಆಮೇನ್.